ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಒಳ್ಳೆಯದನ್ನು ಮಾಡ್ತಾನೆ. ಪ್ರಾರ್ಥನೆ ನಮ್ಮ ಅಂತರಂಗದ ಆವೇದನೆಯಂತೆ. ಬರ್ಟಾಲ್ಟ್ ಬ್ರೆಕ್ಟ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಆತನು ಹೇಳ್ತಾನೆ, ನಾನು ಪ್ರತಿದಿನ 3 ತಾಸು 3 ಗಂಟೆಗಳ ಕಾಲ ನಾನು ಕರ್ತನೊಂದಿಗೆ ಮುಖಾಮುಖಿ ಆಗ್ತೇನೆ, ಪ್ರಾರ್ಥನೆಯಲ್ಲಿ ಮುಖಾಮುಖಿ ಆಗ್ತೇನೆ. ಆಮೇಲೆ ನಾನು ಈ ಜಗತ್ತನ್ನು, ಈ ಲೋಕದ ಕೈಂಕಾರ್ಯಗಳಲ್ಲಿ ಬರ್ತೇನೆ. ಎಷ್ಟು ಇದನ್ನು ಕೇಳುವುದಕ್ಕೆ ಒಂದು ಆನಂದ. ಪ್ರಾರ್ಥನೆ ನಮ್ಮ ಅಂತರಂಗದ ಆವೇದನೆಯನ್ನು ಕರ್ತನ ಬಳಿ ಬಿತ್ತುತ್ತೇವೆ. ಕರ್ತನು ನಮ್ಮ ಅಂತರಂಗದ ಆವೇದನೆಗೆ ಕರ್ತನು ಜಯವನ್ನು ಕೊಡ್ತಾನೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪ್ರಾರ್ಥನೆಗಳನ್ನು ನೋಡುವುದಾದರೆ ಹತ್ತಿರ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ 272ಕ್ಕಿಂತ ಹೆಚ್ಚು ಪ್ರಾರ್ಥನೆಗಳಿವೆ ಎಂಬುದಾಗಿ ಸತ್ಯವೇದದ ಮೀಮಾಂಸಕಾರರು ಹೇಳ್ತಾರೆ. ಆದರೆ ಹೀಗೆ ಪ್ರಾರ್ಥನೆ ಮಾಡಬಾರದು ಎಂಬುದನ್ನು ಸಹ ಅಲ್ಲಿ ಸಲಹೆಗಳನ್ನು ನೀಡ್ತಾರೆ. ಉದಾಹರಣೆಗೆ ನೋಡುವುದಾದರೆ, ಅನ್ಯ ಜನರಂತೆ ಅರ್ಥವಿಲ್ಲದೆ ಪದೇ ಪದೇ ಹೇಳಿದ ಮಾತನ್ನೇ ಸುಮ್ಮನೆ ಹೇಳಬೇಡಿರಿ. ಮತ್ತಾಯ 6ನೇ ಅಧ್ಯಾಯ 7 ನೀವು ನೋಡಿ, ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ಅನ್ಯ ಜನರಂತೆ ಅರ್ಥವಿಲ್ಲದೆ ಪದೇ ಪದೇ ಹೇಳಿದ ಮಾತುಗಳನ್ನು ಸುಮ್ಮನೆ ಹೇಳಬೇಡಿರಿ. ಏಕೆಂದರೆ ಹಾಗೆ ಮಾಡುವುದರಿಂದ ತಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತದೆಂದು ಅವರು ಭಾವಿಸುತ್ತಾರೆ. ಅದಕ್ಕೆ ನಾವು ಸುಮ್ಮನೆ ನಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಅದು ಅರ್ಥಹೀನತೆಯ ಪುನರಾವರ್ತನೆ. ಕೆಲವು ಧಾರ್ಮಿಕ ನುಡಿಕಟ್ಟುಗಳನ್ನು ಪುನರಪಿ ಮಾಡುವ ಹಾಗೆ ಆಗ್ತದೆ. ಇದರಿಂದ ನಾವು ಶುದ್ಧರಾಗುವುದು ಹೇಗೆ? ನಾವು ಪ್ರತಿ ಬಾರಿ ಪ್ರಾರ್ಥಿಸುವಾಗ ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಳಬೇಕು. ಆತ್ಮಿಕ ಭಾಷೆಯನ್ನು ಉಪಯೋಗಿಸಿಕೊಂಡು ಒಂದೇ ಮಾತನ್ನು ಮತ್ತೆ ಹೇಳಬಾರದು. ಕೆಲವು ಪ್ರಾರ್ಥನೆಗಳಲ್ಲಿ ಹಲ್ಲೆಲೂಯ 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 ಎಂಬುದಾಗಿ ಅನೇಕ ಬಾರಿ ಹೇಳ್ತೇವೆ. ಅಲ್ಲಿ ಯಾವ ವಿಚಾರಕ್ಕಾಗಿ ಪ್ರಾರ್ಥಿಸ್ತೆ ಎಂಬುದು ಬಹಳ ಮುಖ್ಯ. ಅನೇಕ ಸಂದರ್ಭದಲ್ಲಿ ಅರ್ಥವಿಲ್ಲದ್ದು ಮಾತಾಗ್ತದೆ. ಅದೊಂದು ಧಾರ್ಮಿಕ ಕಟ್ಟಳೆಯಾಗ್ತದೆ. ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ ಎಂಬ ಪದಗಳು ಪದೇ ಪದೇ ಹೇಳಿ ನೀವು ಅರ್ಥವಿಲ್ಲದ ಪದಗಳನ್ನು ಬಳಸುವುದು ಬೇಡ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕಾಗ್ತದೆ. ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಮಾತ್ರ ಬರ್ತದೆ ನೋಡಿ. ನೀವು ಅಲ್ಲಿ ಹಲ್ಲೆಲೂಯ ಎಂದು ಹೇಳಲಾಗಿದೆ. ಹಲ್ಲೆಲೂಯ ಅನ್ನುವಂಥದ್ದನ್ನು ಪ್ರಕಟಣೆ 19ರಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ ಎನ್ನುವುದನ್ನು ಒಂದು ಕೃತಜ್ಞತಾ ಸ್ತುತಿಯಾಗಿ ಬಳಸಿ ಎಂಬುದನ್ನು. ಹಲ್ಲೆಲೂಯ ಅನ್ನುವಂಥದ್ದು ಯಾಹ್ ಎಂಬುದಾಗಿದೆ. ಆ ಹಲ್ಲೆಲೂಯ ಪದದ ಕೊನೆಯ ಭಾಗವಾದ ಯಾಹ್ ಎಂಬುದು ಯೆಹೋವಾ ಎಂಬ ಪದದಿಂದ ಕೊನೆಯ ಭಾಗವಾದ ಯಾಹ್ ಯೆಹೋವ, ಅದು ಕರ್ತನ ಹೆಸರಿನ ಸಂಕ್ಷಿಪ್ತ ರೂಪವಾಗಿದೆ. ಹಲ್ಲೆಲೂಯ ಅಂತಂದರೆ ಅದು ಕರ್ತನ ಹೆಸರಿನ ಸಂಕ್ಷಿಪ್ತವಾದಂಥ ಒಂದು ರೂಪ ಅಷ್ಟೇ. ಕೆಲವರು ಅದನ್ನು ಹೇಳುವುದಕ್ಕೂ ಹಿಂಜರಿತಾರೆ. ಹಲ್ಲೆಲೂಯ ಎಂದು ಅರ್ಥವಿಲ್ಲದೆ ಹೇಳುವುದು ಬೇಡ. ಅದನ್ನು ಅರ್ಥಪೂರ್ಣವಾಗಿ ಬಳಸುವುದು ಬಹಳ ಮುಖ್ಯ. ಸರಳವಾಗಿ ಅರ್ಥ ಇರತಕ್ಕಂಥ ಪದಗಳನ್ನು ಬಳಸಿ ಪ್ರಾರ್ಥನೆಯನ್ನು ನಾವು ಅದನ್ನು ನಮ್ಮ ಕಣ್ಣೀರನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವುದು ಬಹಳ ಮುಖ್ಯ ಅನ್ನುವಂಥದ್ದಾಗಿದೆ. ಬಾಳನ ಪ್ರವಾದಿಗಳು ಕರ್ಮೇಲ್ ಬೆಟ್ಟದಲ್ಲಿ ಹಲವಾರು ಗಂಟೆಗಳ ಕಾಲ ಪ್ರಾರ್ಥಿಸಿದರು. ಬಹುಶಃ 6 ಗಂಟೆ ಇರಬಹುದು. ಅಲ್ಲಿ ಏನೂ ಆಗಲಿಲ್ಲ. ಆದರೆ ಎಲಿಯನೆದ್ದು ನಿಂತು 1/2 ನಿಮಿಷ ಮಾತ್ರ ಪ್ರಾರ್ಥಿಸಿದನು. ತಕ್ಷಣವೇ ಅಗ್ನಿ ಇಳಿಯಿತು. ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡು ಸ್ವಾಮಿ. ದೇವರೇ, ಒಬ್ಬ ಹೆಣ್ಣು ಮಗಳು ದೇವರೇ
ಸರ್ಕಾರಿ ಕೆಲಸಕ್ಕಾಗಿ ಆಕೆಯ ಮಾರ್ಕ್ಸ್ ಕಾರ್ಡ್ಗಳ ವೆರಿಫಿಕೇಷನ್ಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ಹೇಳಿದ್ದಾಳೆ ದೇವರೇ. ಆ ಮಗಳಿಗಾಗಿ ಬೇಡ್ತೇವೆ ಸ್ವಾಮಿ. ನಿಮ್ಮ ಚಿತ್ತದ ಪ್ರಕಾರ ಮಗಳಿಗೆ ಅಪ್ಪ ಕೆಲಸವನ್ನು ಕೊಡು ಸ್ವಾಮಿ. ಮಗಳನ್ನು ಆಶೀರ್ವದಿಸು ಯೇಸುವೇ, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.